ದೇವ ಮಾರುತೇಶ್ವರ, ಈ ಬಡವನ ಮೇಲೆ ಕೋಪ ಏಕೆ ತಂದೆ ನಿನ್ನು? ತುತ್ತು ಕೂಳಿಗಾಗಿ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗದಂತೆ ಆಗಿದೆ ನಮ್ಮ ಹಳ್ಳಿಯ ಪರಿಸ್ಥಿತಿ. ಈ ಬಡವರ ಮೇಲೆ ಕರುಣೆ ತೋರಿಸಿ ಒಂದೊಟ್ಟು ಅನ್ನದಾನವನ್ನು ಮಾಡು. ಒಂದು ಕಡ್ಡಿ ಮೇವು ಸಿಗದಂತೆ ದನ ಕರ ಒದ್ದಾಡಿ ಸಾಯುತ್ತಿದ್ದಾವೆ. ಅದನ್ನು ನನ್ನನ್ನು ಕಣ್ಣದಿಂದ ನೋಡದಂತೆ ಆಗಿದೆ ತಂದೆ, ನೋಡದಂತೆ ಆಗಿದೆ. ನನ್ನ ಮಗಳು ಗಿರಿಜಾ ಕಾಲೇಜಿಗೆ ಹೋಗಿ ಬರ್ತೀನಿ ಅಂದಿದ್ದು, ಇಷ್ಟತ್ತಾದರೂ ಏಕೆ ಬರಲಿಲ್ಲ? ಅಪ್ಪ, ಬಾ ಮಗಳೇ, ಎಷ್ಟೋದ್ರು ನಿಂದೇ ನೆನಪು ಮಾಡ್ತಿದ್ದೆ. ಕಾಲೇಜ್ಗೆ ಹೋದ್ರು ನಿನ್ನ ಸಾಲಿ ರಿಸಲ್ಟ್ ಏನಾಯ್ತು? ಅಪ್ಪ, ನಾನು ನಿನ್ನ ಮಗಳಪ್ಪ. ನೀನು ಈ ಸುತ್ತ ಹತ್ತಳ್ಳಿ ಆರಾಧಿಸುವ ದೇವರು, ಅಂಥವನ ಮಗಳು ಫೇಲ್ ಆಗೋದಿದ್ರೆ ಅಸಂಭವ. ಅಲ್ಲ ಮಗಳೇ, ಎಲ್ಲರಿಗೂ ಒಬ್ಬ ದೇವರು ಮೇಲಿದ್ದಾನೆ, ಅದರಲ್ಲಿ ನಾನೊಬ್ಬ ಮಾನವ. ಈ ಆಸ್ತಿ ಐಶ್ವರ್ಯ ಎಲ್ಲ ಕೊಟ್ಟದು ಆ ದೇವರ ಭಿಕ್ಷೆ ಅಮ್ಮ, ಭಿಕ್ಷೆ. ನಿಜಪ್ಪ, ನಿನ್ನಂತ ತಂದೆಯನ್ನ ಪಡೆಯಬೇಕಾದ್ರೆ ನಾನು ಅದೆಷ್ಟು ಪುಣ್ಯ ಮಾಡಿದ್ದೇನೋ ದೇವರಿಗೆ ಗೊತ್ತು. ನಾನು ನಿನ್ನಂತ ಮಗಳನ್ನ ಪಡೆದು ನಾನು ಎಷ್ಟು ಪುಣ್ಯ ಪಡೆದಿದ್ದೇನೆ. ಇರಲಿ ಬೇಡು, ನಿನ್ನ ತಮ್ಮಂದರು ಯಾಕೆ ಬಂದಿಲ್ಲ ಇನ್ನೂರಿಗೆ? ಎಷ್ಟು ಬೇಗ ಅವ್ರು ಯಾವಾಗ ಬರ್ತಾರೆ ಹೇಳಿ? ಇಬ್ರು ಸೇರಿ ಹುಡುಗರ ಜೊತೆ ಕಬಡ್ಡಿ ಆಡಕ್ ಹೋಗಿದ್ದಾರೆ. ಅವರಿಗಂತೂ ಎಷ್ಟು ಹೇಳಿದ್ರು ಬುದ್ಧಿನೇ ಬರ್ತಾ ಇಲ್ಲ. ಆಡ್ಲಿ ಬೇಡಮ್ಮ, ಈ ವಯಸ್ಸಿನಲ್ಲಿ ಆಡೋದೇನು, ಮುಂದೆ ನಮ್ಮ ವಯಸ್ಸಿನಲ್ಲಿ ಆಡ್ತಾರೆ ನೇನು. ಆಡ್ಲಿ ಬಿಡು, ಆಡುತ್ತಾ ಕುಣಿತಾ ಬರಲಿ ಅವರು ನಿನ್ನ ತಮ್ಮಂದರು. ನಂದೊಂದು ಸ್ವಲ್ಪ ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್ ಕಡೆ ಸ್ವಲ್ಪ ಕೆಲಸ ಇದೆ, ನೀನು ಒಳಗಡೆ ಹೋಗು. ಸರಿಯಪ್ಪ. ನಮಸ್ಕಾರ ದನಿಗಳಿಗೆ. ನಮಸ್ಕಾರ ಬಾ ಚಕ್ರವರ್ತಿ. ನಿನ್ನ ಭೇಟಿಗಾಗಿ ನಾನು ಹೊರಟಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ, ಒಳ್ಳೆಯದು ಮಾಡಿದೆ. ಬಡವರಿಗಾಗಿ 10 ಲೋಡು ಅಕ್ಕಿಯನ್ನು ತರಿಸಿದ್ದೆ, ಅದರಲ್ಲಿ 2 ಲೋಡವನ್ನು ಅಕ್ಕಿ ಹಂಚಿದೆ ಅಂತೆ. ಮಿಕ್ಕಿದು 8 ಲೋಡು ಅಕ್ಕಿ ಏನು ಮಾಡಿದೆ? ದನಿ, ಬಡವರ ಪರಿಹಾರಕ್ಕಂತ ಸರ್ಕಾರ ಇದೆ, ನೀವೇಕೆ ಅವರಿಗೆ ದುಡ್ಡು ಖರ್ಚು ಮಾಡಬೇಕು? ಅವರೇನು ನಿಮ್ಮ ಸಂಬಂಧಿಕರೇ? ನಿಮ್ಗೆ ಯಾರು ಚುಚ್ಚಿರಬೇಕು? 8 ಲೋಡನ್ನು ಕ್ಯಾನ್ಸಲ್ ಮಾಡಿ 2 ಲೋಡನ್ನು ಹಚ್ಚಿದ್ದೇನೆ. ಲೇ ಚಕ್ರವರ್ತಿ, ಬಾಯ್ ಬೇಗದ ಮಾತಾಡು. ಇದೇ ಮಾತು ಯಾರು ಬ್ಯಾರೆ ಆದರೆ ನಾಡಿದರೆ ಅವ್ರಿಗೆ ನಾಲಿಗೆ ಕತ್ತರಿಸ ಬಿಡ್ತಿದೆ. ನಿಮ್ಮಪ್ಪ ಜೀತದಾಳಾಗಿ ನಿಯತ್ತದಿಂದ ನಮ್ಮ ಮನೆಯಲ್ಲಿ ದುಡಿದಿದ್ದಾನೆ. ಅದೇ ಒಂದು ಕಾರಣಕ್ಕಾಗಿ ನಿನ್ನನ್ನೇ ಸುಮ್ಮನೆ ಬಿಡ್ತಾ ಇದ್ದೇನೆ. ಜೋಕೆ ಬಡವರಿಗಾಗಿ ಏನು ತರಿಸಿದು ಅಕ್ಕಿ 10 ಲೋಡವನ್ನು ಮಾತ್ರ ಹಂಚು.
ಸರಿಯಾಗಿ ಹೇಳಪ್ಪ ಇವನಿಗೆ. ಇವನ ಮೇಲೆ ನನಗೆ ಮೊದಲಿನಿಂದಲೂ ಅನುಮಾನ ಇತ್ತು. ಒಬ್ಬ ಸಾಧಾರಣವಾದ ಫ್ಯಾಕ್ಟರಿ ಮ್ಯಾನೇಜರ್ನಾದ ಇವನು 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಸೋದು ಸಾಧ್ಯವಾಗದ ಮಾತು. ಸಂಜನಾ, ಈ ವಿಷಯದಲ್ಲಿ ನೀನು ಬಾಯಿ ಹಾಕಬೇಡ. ನಿನ್ನ ತಂದೆಗೆ ನನಗೆ ಇದ್ದ ವಿಷಯ. ಲೇ ಚಕ್ರವರ್ತಿ, ಈ ಮಣಿಗೆ ನಾನು ಎಷ್ಟು ಹಕ್ಕುದಾರೋ ಅಷ್ಟು ನನ್ನ ಮಗಳು ಹಕ್ಕಿದಾರು. ಅವಳು ಕೊಟ್ಟದಕ್ಕೆ ಉತ್ತರ ಮಾತ್ರ ಕೊಡ್ಬೇಕ ನೀನು. ದನಿ, ಮನಿ ಒಂದು ಹಂತದವರೆಗೆ ಬಂದಿದೆ. ಇಂಜಿನಿಯರು ಹಾಗೂ ಕೂಲಿಯವ್ರಿಗೆ ಕಾಸಿಲ್ಲದೆ, ಅದಕ್ಕಾಗಿ 8 ಲೋಡ್ ಕ್ಯಾನ್ಸಲ್ ಮಾಡಿ ಮಣ್ಣೇನೆ ಫೈನಲ್ ಮಾಡಿದೆ. ಲೇ ಚಕ್ರವರ್ತಿ, ನಿನ್ನ ಒಬ್ಬನ ಸಲುವಾಗಿ ಈ ಬಡವರ ಮೇಲೆ ಕಾಲ ಇಟ್ಟು ತೊಳೆದಕ್ಕೆ ಅವ್ರನ್ನು ಕೊಂದು ನೀ ಒಬ್ಬ ಬದುಕಬೇಕಾದರೆ ಅದು ಸಾಧ್ಯವೇ ಇಲ್ಲ. ಅವರಿಗೆ ಮರ್ಯಾದೆ ಹಚ್ಚಬೇಕಾಗಿದ್ದು ಸರಿಯಾಗಿ ಅವರಿಗೆ ಅನ್ನದಾನ ಮಾಡಿ ಬಾ. ಇಲ್ಲವಾದರೆ ನಿನ್ನನ್ನು ಪೊಲೀಸರಿಗೆ ಹಿಡಿದು ಕೊಡಬೇಕಾಗಿತ್ತು. ಜೋಕೆ ದನಿ, ಆದಷ್ಟು ಬೇಗ ನಿಮ್ಮ ಹಣವನ್ನು ಕೊಡ್ತೀನಿ, ನನ್ನನ್ನು ಕ್ಷಮಿಸಿ ಬಿಡಿ. ನಿನ್ನಂತವನು ಕ್ಷಮಿಸಿದರೆ ಅವರ ಬಡವರ ಕಣ್ಣೀರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಚಕ್ರವರ್ತಿ, ಸುಮ್ಮನೆ ಅವರಿಗೆ ಕೊಡಬೇಕಾಯ್ದು ಕೊಡು, ಇಲ್ಲವಾದ್ರೆ ಒದ್ದು ನಿನ್ನ ಸ್ಟೇಷನ್ ಕೊಡಬೇಕಾಗಿತ್ತು. ಜೋಕೆ ಇದುವರೆಗೆ ನೋಡಿದು ರಿಯಲ್, ಇನ್ನು ಮೇಲೆ ನಡೆದು ರುದ್ರ ತಾಂಡವ. ಈ ಚಕ್ರವರ್ತಿನ ಪೇಸ್ ಮಾಡ್ಬೇಕಂದರೆ ಗೋಂಡಿಯಲ್ಲಿ ದಮ್ ಇರ್ಬೇಕಲೇ ದಮ್ಮ. ಗೂಳಿ ಸೈಲೆಂಟ್ ಆಗಿದೆ ಮಾತ್ರಕ್ಕೆ ಗಾಂಚಲಿ ಮಾಡಕ್ಕೆ ಬಂದ್ರೆ ಗೋತು ಏಡಿ ಗೂಗಲ್ ಕೂಡ ಟ್ರೀಟ್ಮೆಂಟ್ ಸಿಗಲ್ಲ. ಆನೆ ನಡೆದಿದ್ದ ದಾರಿ ತಾಕತ್ತಿದ್ರೆ ಕಟ್ಟಾಕೊಂಡು ನೋಡೋಣ. ನಂಜೇಗೌಡ, ನಿನ್ನ ಮನೆಯಲ್ಲಿ 25 ವರ್ಷ ನಮ್ಮ ತಂದೆ ದುಡಿದಾನೆ. ಏನು ಅವಗ ಪ್ರತಿಫಲ? ಅದೇ ಒಂದು ಹಳೆ ಮನೆ, ಅದೇ 2 ಎಕರೆ ಜಮೀನು, ಅದೇ ಒಂದು ಹಳೆ ಸೈಕಲು. ಲೇ, ಹೋಗಿ ಬಾರ್ಲೇ ಮಗಳ, ಮಂಗಲವಾಗಲಿ. ಚಕ್ರವರ್ತಿ ಗಾತ ಮಾಡಿದಲೇ, ಚಕ್ರವರ್ತಿ ಗಾತ ಮಾಡಿದಲೇ. ಏ ಪಾಪಿ, ನಾನಿನ್ನ ಸುಮ್ಮನೆ ಬಿಡಲ್ವೋ? ನಿನ್ನ ಪೊಲೀಸರಿಗೆ ಹಿಡಿದುಕೊಟ್ಟು ನಿನ್ನ ನಾನೇ ಗಮ್ಮಕ್ಕೆ ಹಾಕಿಸುವೆ. ಮೈ ತುಂಬ ತುಂಬಿ ನಿಂತುಕೊಂಡು ಹೆಣ್ಣೆ, ಈ ಕೊಲೆ ನೀನು ನೋಡಿಲ್ಲ ಅಂದರೆ ನಿನ್ನ ಬಾಳು ಬಂಗಾರ. ಇಲ್ಲವಾದರೆ ನಿಮ್ಮಪ್ಪನ ಜೊತೆ ಚಟ್ಟದ ಮೇಲೆ ಶೃಂಗಾರ. ನಾನು ಸತ್ರು ಚಿಂತೆ ಇಲ್ವೋ ಚಾಡಾಲ, ಆದ್ರೆ ನಿನ್ನಂತ ಪಾಪಿ ಮಾತ್ರ ಬದುಕಿರಬಾರ್ದು. ಓಹೋ, ಪ್ರಾಣದ ಮೇಲೆ ಬೆಳೆವಿಲ್ಲವೇ? ಮಾನ ತೆಗೆದ್ರೆ ಹೇಗಿರುತ್ತೆ ಈಗ? ನಿನಗೊಳ್ಳೇದಾಗಲ್ಲ, ಬಿಟ್ಬೇಡ ನನ್ನನ್ನು. ಮಾನವನಾಗಿ ಹುಟ್ಟಿ ದಾನವರಂತೆ ವರ್ತಿಸುವಿ ಎಂದು ಕಟುಕ ಬೇಡ.